ಸಂಕಲ್ಪ ಮಾಡಿದ್ರೆ ಯಾರಾದರೂ ಅತ್ಯಯಮಾನ ಸಂಭವೋ ಭವಸ್ಯ ಶಿವಣ್ಣಾಮಧೇಸ್ಯ सहकुटुम्बानां क्षेमस्थैर्यधैर्यविजयवीर्य आयुष्यारोग्यावृद्ध्यर्थं प्रभाकरनामधेयस्य सहकुटुम्बानां लघुनामधेयस्य सहकुटुम्बानां सहकुटुम्बानां भारद्वाजगोत्रोद्भवस्य राघवेन्द्रनामधेयस्य नक्षत्रे जातस्य प्रेमलताधेयते देवते नक्षत्रेर्राशोजातायाः ज्योतिधेयते देवते नक्षत्रेर्राशोजातायाः वैष्णवीधेयते विशालनक्षत्रेर्राशोजातायाः अमृताधेयते अश्विननक्षत्रेर्राशोजातायाः सहकुटुम्बानां सेवाभवस्य ವಿದ್ಯಾರ್ಥಿಗಳಿಗೋಸ್ಕರವಾಗಿ ಗುದ್ಲಿ ಪೂಜೆ ಅಡಿಗಲ್ನ ಕಾರ್ಯಕ್ರಮ ಇದೆ. ದಯಮಾಡಿ ಅಲ್ಲಿ ಮೂಲ ಆರ್ಕ ಗಣಪತಿ ದೇವಸ್ಥಾನ ಹತ್ರ ಬನ್ನಿ. ಜೊತೆಗೆ ಆ ಕಾರ್ಯಕ್ರಮ ಮುಗಿದ ನಂತರ ಎಲ್ಲರಿಗೂ ಸಹ ಪ್ರಸಾದ ಎಜುಕೇಶನ್ ಇರ್ಬೋದು, ಧ್ಯಾನ ಇರ್ಬೋದು, ಸೋಷಿಯಲ್ ಆಕ್ಟಿವಿಟಿಗಳೆಲ್ಲ ಚೆನ್ನಾಗಿ ಆಗ್ತಿದೆ. ಇವತ್ತು ಸಹ ಒಂದೆರಡು ಕಟ್ಟಡಗಳಿಗೆ ಗುದ್ಲಿ ಪೂಜೆ ಮಾಡಿದ್ವಿ. ಅದು ಸಹ ಒಳ್ಳೆ ದಿನ ಇವತ್ತು ಪರಶುರಾಮ ನಿಮ್ಗೆ ಏನಂತ ಅನ್ಸಿದೆ? ಅದೊಂದು ಸೌಭಾಗ್ಯ ಅಲ್ವಾ? ಯಾಕಂದ್ರೆ ನಮಗೆ ನಾವೇನೇ ಒಳ್ಳೇದು ಮಾಡ್ಕೊಳ್ಳೋದು ಅದು ಭಾಗ್ಯ. ಈ ನಾವು ಪರರಿಗೆಲ್ಲರಿಗೂ ಸುತ್ತಮುತ್ತ ಇರುವ ಸಮಾಜಕ್ಕೆ ಜನಗಳಿಗೆ ಯಶಸ್ಸು ಮಾಡಬೇಕು ಅನ್ನೋದು ಸೌಭಾಗ್ಯ. ಅದು ಸೊ ಒಂದು ಅವಕಾಶ ಸಿಕ್ಕಿದೆ, ಹೇಗೋ ಬಂದಿದೆ. ನೀವೆಲ್ಲನೂ ನಿಮ್ಮಂಥವ್ರು ಒಳ್ಳೆ ಹೃದಯವಂತರು ಮತ್ತು ಅದೇ ರೀತಿ ನಮ್ಮ ರೀತಿಯೇ ನೀವು ಭಾವನೆ ಇಟ್ಕೊಂಡಿರ್ತಕ್ಕಂಥವ್ರು. ನಮ್ಮ ದೃಷ್ಟಿನೂ ನಿಮ್ಮ ದೃಷ್ಟಿನೇ ಆಗಿದೆ. ನನಗೆಲ್ಲ ಸುತ್ತಮುತ್ತ ಇಲ್ಲಿ ಬಂದಿದ್ದಾರೆ. ಇವಾಗ ಆಗ್ತಾನೆ ಇರೋರು ಕೆಲವು ಕಣಿಯನಹುಂಡಿಯಿಂದನೋ ಅಥವಾ ಪಕ್ಕ ಮಾದಳ್ಳಿಯಿಂದ ಸುತ್ತಮುತ್ತ ಸರ್ಗೂರಿಂದ ಭಾಳ ಬಂದಿದ್ದಾರೆ. ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇದ್ದೆ. ನಾನು ವರ್ಷಾನುಗಟ್ಟಲೆ ಹಿಂದೆಯಿಂದ ನಾನು ಇಲ್ಲಿ ಹೆಚ್ಚಿರೋಕ್ಕೆ ಅವಕಾಶ ಆಗಲಿಲ್ಲ. ವಿದೇಶದಲ್ಲೇ ಸಂಚಾರ ಮಾಡ್ತಾ ಇದ್ದೆ ಯಾವಾಗಲೂ. ಯಾಕಂದರೆ ಅಲ್ಲಿ ತುಂಬ ಜನಗಳು ಪ್ರಧಾನಮಂತ್ರಿಗಳಿಂದ ಹಿಡಿದು ಪಾರ್ಲಿಮೆಂಟ್ಸಿಂದ ಹಿಡಿದು ಕೆಲಸ ಯೂನಿವರ್ಸಿಟೀಸ್ಗಳಿಂದ ಹಿಡಿದು ನನಗೆ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸಿಂದ ಹಿಡಿದು ತುಂಬ ಜನಗಳು ಕರೀತಾ ಇದ್ರಲ್ಲ. ಆಮೇಲೆ ವಿಜ್ಞಾನಿಗಳ ಸಮ್ಮೇಳನದಲ್ಲೂ ಕೂಡ. ಹಾಗಾಗಿ ಅಲ್ಲಿ ದೇಶಗಳಲ್ಲಿ ಸಂಸ್ಥೆಗಳು ತುಂಬಾ ಅಫಿಷಿಯಲ್ ಆಗಿ ಆಗ್ಬಿಟ್ಟಿವೆ. ಈಗ ಸೆಂಟರ್ ಫಾರ್ ಕಾನ್ಷಿಯಸ್ ಅವೇರ್ನೆಸ್ ಅಂತ ಇದ್ದು ಇರಲಿ. ಸೊ ಹಾಗಾಗಿ ನನಗೆ ಇಲ್ಲಿ ಗಮನ ಕೊಡೋಕ್ಕಾಗಿದ್ದಿಲ್ಲ. ಇತ್ತೀಚೆಗೆ ಬಂದ ಮೇಲೆ ನನಗೆ ಒಂದು 5-6 ಇಯರ್ಸಿಂದ ಹೆಚ್ಚು ಕಾಲ ಕಳೀತಾ ಇದೆ ನಮ್ಮ ದೇಶದಲ್ಲಿ. ಯಾಕಂದರೆ ನಾನು ಹುಟ್ಟಿದ ದೇಶ ಇದು. ನಮ್ಮ ಕೊಡುಗೆ ಕೊಡಲೇಬೇಕು ನಾವು ಇಲ್ಲಿ. ಸೊ ಮೂಲದಲ್ಲಿ ಬರಬೇಕಲ್ವ. ಹಾಗೆ ಬಂದಾಗ ಅಕ್ಕಪಕ್ಕ ನಮ್ಮ ಹಳ್ಳಿ ಸುತ್ತಮುತ್ತ ಇರೋದು ಅವರು ನಮ್ಮ ಮೊದಲನೆಯ ಬಾಂಧವರು. ಇಲ್ಲಿ ಅವ್ರಗಳಿಗೆ ಸೇವೆ ಸಲ್ಲಬೇಕು. ಅಲ್ಲಿಂದನೂ ಪ್ರಾರಂಭ ಆಗಬೇಕು. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಒಳ್ಳೇದು ಏನಾದರೂ ಇದ್ರೆ ಕೊಡುಗೆ ಇದ್ರೆ ನಮ್ಮ ಒಂದು ಏನು ಸೇವೆ ಇದ್ರೆ ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ಬೇಕಂತೆ. ನೀವಿರೋ ಕಡೆಯಿಂದ ಪ್ರಾರಂಭಿಸ್ಬೇಕು. ನಿಮ್ಮ ಮನೆಯಿಂದ, ನಿಮ್ಮ ಅಕ್ಕಪಕ್ಕದಿಂದ, ನಿಮ್ಮ ಹಳ್ಳಿಯಿಂದ ಹಾಗೆ ಪ್ರಾರಂಭ ಮಾಡಿ ಬೆಳೀತಾ ಹೋಗ್ಬೇಕದು ಇರಲಿ ಇದು. ಸೊ ಹಾಗಾಗಿ ಇದು ಪ್ರಾರಂಭ ಆಯಿತು ಇತ್ತೀಚೆಗೆ. ನಾನು ಹೇಳ್ತಾ ಇದ್ದೆ ಆವಾಗಲಿಂದ 108 ಹಳ್ಳಿ ನಾನು ಅನ್ಕೊಳ್ತಾ ಇದ್ದಿದ್ದು. ಅರ್ಕಧಾಮದಲ್ಲಿ ಸುತ್ತಮುತ್ತ ವೃತ್ತದಲ್ಲಿ 108 ಹಳ್ಳಿಗಳಲ್ಲಿ ಅಟ್ಲೀಸ್ಟ್ ಅಷ್ಟು ಮಾತ್ರ ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಅಂತ. ಬೇರೆ ಹಳ್ಳಿಗಳಿಗೂ ಬೇಕು ಎಲ್ಲರಿಗೂ ಸೇವೆನ. ಆದರೂ ಕೂಡ ಅಲ್ಲಿ ಈ ರೀತಿ ಅವ್ರಿಗೆ ಔಷಧ ಇದು ಮೆಡಿಕಲ್ ಹೆಲ್ಪ್ ಇದೆಯಾ ಅವ್ರಿಗೆ, ಮತ್ತು ನೀರಿನ ಸೌಲಭ್ಯ ಇದೆಯಾ, ಶೌಚಾಲಯಗಳು ತುಂಬ ಚೆನ್ನಾಗಿವೆಯಾ ಅವ್ರಿಗೆ, ಇನ್ನೇನಾದರೂ ರೋಡೆಲ್ಲ ಸರಿಯಾಗಿದೆಯಾ ಅಲ್ಲಿ ಓಡಾಡಕ್ಕೆ ಅಟ್ಲೀಸ್ಟ್ ಕಂಫರ್ಟಬಲ್ ಆಗಿ ಏನು ಬೀಳಬಾರ್ದು ಯಾರನ್ನು.
ಅಟ್ಲೀಸ್ಟ್ ಕಾರ್ ಹೋಗದೆ ಇದ್ದು ಹೋಗ್ಲಿ, ನಡ್ಕೊಂಡಾದ್ರು ಸಂತೋಷವಾಗಿ ಆರಾಮಾಗಿ ಹೋಗ್ಬೇಕು. ಆ ರೀತಿ ಇರ್ಬೇಕು. ಕೆಲವು ಕಡೆ ಅದು ಸರಿಗಿಲ್ಲ, ಹಂಗೂ ಎಲ್ಲ ಇದೆ. ಸೊ ನಮ್ಮ ಪಾಪ ಸರ್ಕಾರ ಅವ್ರ ಕೈಲಾದಷ್ಟು ಅವ್ರು ಮಾಡ್ತಾರೆ. ಆದ್ರೂ ಕೂಡ ನಾವುಗಳನ್ನು ಸರ್ಕಾರ ತಾನೇ ಇನ್ನೇನೆ ಒಂದು ದೃಷ್ಟಿಯಲ್ಲಿ ನಾವು ಅವ್ರ ಭಾಗಿಗಳಲ್ಲ, ನಾವೇ ಅವ್ರಿಗೆಲ್ಲ ವೋಟ್ ಹಾಕಿ ಎಲೆಕ್ಷನ್ ನಲ್ಲಿ ನಿಲ್ಸಿರೋದು. ಹೀಗಿದ್ಮೇಲೆ ನಾವು ಪರಸ್ಪರ ಕೋಆಪರೇಟ್ ಮಾಡ್ಕೊಂಡೇ ಬೆಳೆಸ್ಬೇಕು. ಹಾಗಾಗಿ ಏನಾದ್ರು ಸಣ್ಣ ಸಣ್ಣ ಸೇವೆಗಳು ಈ ರೀತಿ, ಉದಾಹರಣೆಗೆ ಹೊಲಿಗೆ ಮಿಷಿನ್ಗಳನ್ನ ಒಂದು ಕೆಲವು ಹಳ್ಳಿಗಳಿಗೆ ಕೊಡಬೇಕು ಅಂತ ಯೋಚನೆ ಮಾಡಿದೆ. ಕೆಲವರು ಪಾಪ ಸಂಸಾರದಲ್ಲಿ ಹೆಚ್ಚು ಅವ್ರಿಗೆ ಸಪೋರ್ಟ್ ಇಲ್ಲ, ಅವ್ರಿಗೆ ಏನೂ ಸಹಾಯ ಇಲ್ಲ, ಹೀಗಾಗ್ಬಿಟ್ಟು ಅವ್ರಿಗೆ ವಿದ್ಯೆನೂ ಇಲ್ಲ, ಏನ್ ಮಾಡ್ಬೇಕೋ ಗೊತ್ತಿಲ್ಲ. ಅಂಥವ್ರಿಗೆಲ್ಲ ಇಂಥದ್ದೆಲ್ಲ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ನಾವು ಇಂಡಿಪೆಂಡೆಂಟ್ ಆಗಿ ನೀವು ಇರ್ಬೋದು, ನೀವು ಕಲೆ ಕಲ್ತ್ಕೊಳ್ಬೋದು ಅಂತ ಹೇಳಿ ನೀವು ನಿಮ್ಮ ಸ್ವಾವಲಂಬಿಗಳಾಗ್ಬೋದು. ನೀವು ಅದನ್ನ ಮಾಡಿಕೊಂಡು ನಿಮ್ಮ ಒಂದು ಗೌರವಯುತವಾದ ಜೀವನ ನಡೆಸ್ಬೋದು ಹೆಚ್ಚಾಗಿ ಅಂತ ಹೇಳ್ಬಿಟ್ಟು ಅದೊಂದು ಯೋಜನೆ. ಉದಾಹರಣೆಗೆ ಗುರುಕುಲ ಪ್ರಾರಂಭ ಆಗಿದೆ. ಗುರುಕುಲ ಅಂದ್ರೆ ಏನರ್ಥ ಅಂದ್ರೆ ನಮ್ಮ ದೇಶದ ನಮ್ಮ ಪ್ರಾಂತ್ಯದ ನಮ್ಮ ಒಂದು ವರ್ಗದವರ ಆಚಾರ ವಿಚಾರಗಳು ಪರಂಪರೆಗಳಲ್ಲಿ ಬಹಳ ಶಕ್ತಿ ಇದೆ, ಜ್ಞಾನ ಇದೆ, ಪ್ರತಿಭೆ ಅಡಗಿದೆ, ಏನೇನೋ ಅಪೂರ್ವವಾದಂಥ ಲೋಕ ಕಲ್ಯಾಣ ಆಗ್ತಕ್ಕಂಥ ಸಂದೇಶಗಳೆಲ್ಲ ಅಡಗಿವೆ. ಅದೆಲ್ಲ ನಿಮ್ಗೆ ಹೇಳ್ಕೊಡಕ್ಕೆ ಸಮಯ ಇಲ್ಲ. ಎಷ್ಟೋ ಜನಕ್ಕೆ ತಂದೆ ತಾಯಿಗಳಿಗೂ ಪಾಪ ಅದು ಗೊತ್ತಿಲ್ಲ ಅದೆಲ್ಲಾನು. ಯಾಕಂದ್ರೆ ಅವರು ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರ್ತಾರಲ್ಲ, ಮಕ್ಕಳು ನೋಡ್ಕೊಳ್ಬೇಕು, ಸಮಸ್ಯೆಗಳ ಬಗೆಹರಿಸ್ತಾ ಇರಬೇಕು, ಅವ್ರನ್ನ ಸಂಪಾದನೆ ಮಾಡ್ತಾ ಇರಬೇಕು. ಈಗಂತೂ ಟ್ಯಾಕ್ಸ್ಗಳು ಅಂತ ಎಲ್ಲ ಕಟ್ಟಿ ಪಾಪ ಅವ್ರ ಕೈಲಿ ಏನೂ ಇರೋದಿಲ್ಲ ಅವ್ರಿಗೆ ಮನೆಗೆ ಹೋಗ್ಬೇಕಾದ್ರೆ. ಅದೆಲ್ಲನೂ ಇರ್ಲಿ ಮುಂದೆ. ಸೊ ಹೀಗಾಗಿ ಆಗಿರ್ಬೇಕಾದ್ರೆ ಅಟ್ಲೀಸ್ಟ್ ಗುರುಕುಲದಲ್ಲಿ ಅಂತ ಮಕ್ಕಳಿಗೆಲ್ಲಾನು ಇನ್ನೂ ಹೆಚ್ಚು ಅವ್ರಿಗೆ ಇಲ್ಲಿ ಹೆಚ್ಚು ಟೈಮ್ ಕಳೀತಾರಲ್ಲ, ಅವ್ರಿಗೆ ಇಲ್ಲೇನೆ ಅವ್ರಿಗೆ ಹೇಗೆ ಸ್ವಾವಲಂಬಿಗಳಾಗಿರ್ಬೇಕು, ಹೇಗೆ ಸ್ವತಂತ್ರ ಜೀವಿಗಳಾಗಿರ್ಬೇಕು, ಹೇಗೆ ಆಲೋಚನೆ ಮಾಡಬಹುದು ನೀವು, ಮತ್ತು ನಿಮ್ಮ ನ್ಯಾಚುರಲ್ ಆಗಿರ್ತಕ್ಕಂಥ ನಿಮ್ಮ ನ್ಯಾಚುರಲ್ ಜಸ್ಟಿಸ್ ಏನು, ಹ್ಯೂಮನ್ ರೈಟ್ಸ್ ಏನು, ಫಂಡಮೆಂಟಲಿ ನಿಮಗೆ ಎಷ್ಟು ಅಧಿಕಾರಗಳಿವೆ, ನಾವು ಹೆದರುವಂಥದ್ದೇನೂ ಇಲ್ಲ, ಹೇಗೆ ನಾವು ಕೊಡೋದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ಬೋದು ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಅನ್ನೋದು ಒಂದು ಹೆಚ್ಚು ಎಂಫಸಿಸ್. ಆಮೇಲೆ ತಮ್ಮ ಹುಟ್ಟಿದ ಹಳ್ಳಿ, ದೇಶ, ಇದೆಲ್ಲ ತುಂಬಾನೇ ಒಂದು ಕೃತಜ್ಞತೆಯನ್ನು ಹೇಳ್ಕೊಂಡು ನಾವು ಅಲ್ಲಿಗೆ ಏನು ಕೊಡ್ಲಿ ಅನ್ನೋದೇ ದೃಷ್ಟಿಯಲ್ಲಿ ಬೆಳೀತಾ ಇದ್ವಿ. ಶ್ರೀಮಂತನಾಗೇ ಇರ್ತೀವಿ ನಾವು. ಏನು ತಗೊಳ್ಬೇಕು, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಯಾರನ್ನು ಒಂದು ಸಪೋರ್ಟ್ ಮಾಡಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾನೆ ಇದ್ರೆ ನಾವು ಬಡವರಾಗೇ ಇರ್ತೀವಿ. ನಾವು ಹೃದಯದಲ್ಲಿ ಫಸ್ಟ್ ಶ್ರೀಮಂತನಾಗಬೇಕು, ಬುದ್ಧಿಯಲ್ಲಿ ಶ್ರೀಮಂತನಾಗಬೇಕು, ಜ್ಞಾನದಲ್ಲಿ ಆಗಬೇಕು. ಅದೆಲ್ಲ ಮಿಕ್ಕಿದೆಲ್ಲ ನಡೆದೋಗುತ್ತೆ ನಿಜವಾಗ್ಲೂ ಅಲ್ವಾ. ಬರೀ ಹಣ ಮಾತ್ರನೇ ಗಳಿಸ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಹಣ ಗಳಿಸ್ಕೊಳಕ್ಕೇನೆ ಟೈಮ್ ಸ್ಪೆಂಡ್ ಮಾಡಿ ಕೊನೆಗೆ ಪಾಪ ಅವರು ಆರೋಗ್ಯನೂ ಕೆಡಿಸ್ಕೊಂಡು ಅವ್ರಿಗೆ ಅಸ್ತವ್ಯಸ್ತರಾಗಿ ಅವರು ಯಾರ್ಯಾರೋ ಉಪಯೋಗಿಸ್ಕೊಂಡಿದ್ದಾರೆ ಅವ್ರ ಧನ ಸಂಪತ್ತಿಯನ್ನು. ಹಾಗಾಗ್ಬಾರ್ದು. ಎಷ್ಟು ಬೇಕೋ ದನನೂ ಬರ್ತಾ ಇರುತ್ತೆ ತನಸುತ್ತಾನೇನೆ. ನೀವು ಅದಕ್ಕಿಂತ ಬಹಳ ಪ್ರಾಮುಖ್ಯವಾಗಿ ನಿಮ್ಮ ಅಸ್ತಿತ್ವ, ನಿಮ್ಮ ಒಂದು ಶ್ರೇಯಸ್ಸು, ನಿಮ್ಮ ಕ್ಷೇಮ ಅದು ಬಹಳ ಮುಖ್ಯ ಅನ್ನೋದು ಗಮನಿಸ್ಕೋಬೇಕು ನಾವು. ಜನಗಳನ್ನ ಸಂಪಾದಿಸಿ ದುಡ್ಡನ್ನು ಸಂಪಾದನೆ ಮಾಡೋದು ಎರಡನೇದು ಅಂತ ಮಾಡ್ಕೊಳ್ಳಿ. ದುಡ್ಡೇ ಫಸ್ಟ್ ಮಾಡ್ಕೊಂಡು ಜನಗಳನ್ನು ಬಿಟ್ಬಿಡ್ಬೇಡಿ. ಅದು ನನ್ನ ಒಂದು ಸಂದೇಶ. ಸೊ ಹೀಗಾಗಿ ಗುರುಕುಲದಲ್ಲಿ ಆಂಗ್ಲ ಭಾಷೆನೂ ಕಲಿಸ್ತಾರೆ, ಇಲ್ಲಿ ಸಂಸ್ಕೃತ ಭಾಷೆ ಕಲಿಸ್ತಾರೆ, ಮತ್ತು ಇಲ್ಲಿ ತಾವು ಹೇಗೆ ತಮ್ಮ ಕೆಲಸಗಳನ್ನು ತಾವೇ ಹೇಗೆ ಮಾಡ್ಕೊಳ್ಳೋದು ಹಾಗೆ ಅನ್ನೋದು ಕಲಿಸ್ತಾರೆ. ಈಗ ಆಳಾದವನು ಅರಸನಾಗಬಲ್ಲವನು ಅಂತ ಹೇಳಿ ಗಾದೆ ಇದೆ ಅಲ್ವಾ. ಹಾಗೇನೆ ಹಾಗೆ ಗ್ರೌಂಡ್ ಲೆವೆಲಿಂದ ನಾವು ತುಂಬಾ ಚೆನ್ನಾಗಿ ಬೆಳೆಯೋದನ್ನ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಬಿಟ್ರೆ ಅವರು ಬಹಳ ವಿಶೇಷವಾದ ವ್ಯಕ್ತಿಗಳಾಗ್ತಾರೆ. ಅದು ಒಂದು ಉದ್ದೇಶ. ಅಲ್ಲಿ ಗುರುದ್ಲಿ ಪೂಜೆ ಮಾಡಿದ್ದೀರಾ, ಇವರೆಲ್ಲ ಎಂದಿದ್ದಾರೆ. ಅದೊಂದು ಬೇರೆ. ಇಲ್ಲಿ ನಿತ್ಯದಾಸೋಹ ಅಂದ್ರೆ ಅದೇ, ಇಲ್ಲಿ ಬಂದ್ರೆ ಯಾರಾದ್ರೂ ಗೆಸ್ಟ್ಗಳು ಮತ್ತು ಅತಿಥಿಗಳು ಹೊರಗಡೆ ಹೋಗೋರು ಕೂಡ ಇಲ್ಲಿ ಯಾವುದು ಸರಿಯಾದ ವ್ಯವಸ್ಥೆ ಇನ್ನೂ ಕಂಡಿಲ್ಲ ನನಗೆ. ಅವ್ರಿಗೆ ಉಪಹಾರದ ವ್ಯವಸ್ಥೆಗಳು ಹೊರಗಡೆ ಈ ರಸ್ತೆಯಲ್ಲಿ, ಅಲ್ಲಿ ಗದ್ದಿಗೆಯಲ್ಲಿ ಕೂಡ ಅವ್ರು ವಿಶೇಷವಾದಂಥ ಕಾರ್ಯಕ್ರಮಗಳನ್ನ ಮಾಡ್ತಿರ್ತಾರೆ. ಅವರು ಕೂಡ ಅನ್ನದಾನ ಮಾಡ್ತಾರೆ. ಆದರೂ ಕೂಡ ಇಲ್ಲಿ ಏನೋ ಒಂದಿದೆ ತಪ್ಪಿಲ್ಲ, ಅಲ್ಲಿಗೆ ಹೋಗಕ್ಕಾಗದೇ ಇರೋರು ಹಾಗೆ ಅಂತ ಅಂದ್ಬಿಟ್ಟು ಇಲ್ಲಿ ನಡೆಯುತ್ತೆ. ಅಲ್ಲಿ ನೀವೀಗ ಪೂಜೆಗೆ ಭಾಗವಹಿಸಿದ್ರಲ್ಲ, ಗುದ್ದಲಿ ಪೂಜೆ ಅಲ್ಲಿ ನಡೆಯುತ್ತೆ. ಯಾವುದೇ ಕಂಡೀಷನ್ ಇಲ್ಲದೆ ಇಲ್ಲಿ ಹೊರಗೆ ಹೃದಯಪೂರ್ವಕವಾಗಿ ಒಂದು ಸೇವೆ ಅದೇನಿಲ್ಲ ಅಲ್ವಾ. ಆಗಿದೆ ಅಗರ್ಭ ಶ್ರೀಮಂತರು ನನ್ನ ದೃಷ್ಟಿಯಲ್ಲಿ ಜನ್ಮತಃನೇ ಅಗರ್ಭ ಶ್ರೀಮಂತರು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪ್ರಪಂಚದಲ್ಲಿ ಎಲ್ಲಾ ಕಡೆ ಕೂಡ. ಯಾಕೋ ಕೆಲವು ಸಿಸ್ಟಮ್ ಆ ಕಡೆ ಈ ಕಡೆ ಮಾಡ್ಕೊಂಡು ಪಾಪ ಅರಿವಿಲ್ಲದೆ ಅವ್ರಿಗೆ ಒಂದು ಎಜುಕೇಟ್ ಮಾಡೋದಿಲ್ಲದೆ, ಅವ್ರಿಗೆ ಸಪೋರ್ಟ್ ಇಲ್ಲದೆ ಹಾಗಾಗಿರ್ತಾರೆ. ಬಟ್ ಎಲ್ಲರೂ ಕೂಡ ಏನೇನೋ ಶಕ್ತಿಗಳನ್ನ ಸಾಮರ್ಥ್ಯಗಳನ್ನ ತೆಗೆದುಕೊಂಡೇ ಪ್ರಪಂಚಕ್ಕೆ ಬಂದಿರ್ತೀವಿ ನಾವು. ಅದೆಲ್ಲ ಎಜುಕೇಟ್ ಮಾಡ್ತಾರೆ ಇಲ್ಲಿ ಒಂದಾಯ್ತು. ಆಮೇಲೆ ಇನ್ನ ಮೆಡಿಕಲ್ ಒಂದು ಕ್ಲಿನಿಕ್ ಮಾಡೋಣ, ಹಾಸ್ಪಿಟಲ್ ಮಾಡೋಣ, ಒಂದು ಸರಳವಾಗಿ ಅಟ್ಲೀಸ್ಟ್ ಸುತ್ತಮುತ್ತ ಯಾವುದೂ ಇಲ್ವಲ್ಲ ಇಲ್ಲಿ ಫೆಸಿಲಿಟಿ ನಾನು ಕಂಡಾಗೆ. ಸೊ ಹಾಗಾಗಿ ಇಮಿಡಿಯೇಟ್ ಟ್ರೀಟ್ಮೆಂಟ್ ಬೇಕು ಅಂದರೆ ಅಲ್ಲಿ 24 hours ಒಳ್ಳೆ ಡಾಕ್ಟರ್ಗಳು, ಅದ್ರಲ್ಲಿ ನಮ್ಮ ಒಂದು
ಸರ್ಕಲಲ್ಲೇ ಪ್ರಪಂಚದಾದ್ಯಂತ ನಾನು ಸಂಚರಿಸ್ತಾ ಇರ್ಬೇಕಾದ್ರೆ ಎಷ್ಟೋ ಜನಗಳು ದೊಡ್ಡವರಾಗಿ ಎಲ್ಲ ವಿದ್ಯಾವಂತರಾಗಿ ಡಾಕ್ಟರ್ಗಳಾಗಿದ್ದಾರೆ, ಸರ್ಜನ್ಗಳಾಗ್ಬಿಟ್ಟಿದ್ದಾರೆ. ಅವ್ರಿಗೆಲ್ಲ ನಾನು ಕೇಳ್ತಿರ್ತಾರೆ, ನಾನು ಸೇವೆ ಮಾಡಕ್ಕೆ ಬರ್ಬೋದಾ ಅಲ್ಲಿ ಏನಾದ್ರು ಅಂತ. ಈ ರೀತಿ ಹಾಸ್ಪಿಟಲ್ ಮಾಡಿದ್ರೆ ಸರಳವಾಗಿ ಅಟ್ಲೀಸ್ಟ್ ಬಂದವರು ಅವ್ರ ಟೈಮ್ ಕೊಟ್ಬಿಟ್ಟು ಹೋಗ್ತಾರೆ. 1 ತಿಂಗಳು 15 ದಿನನೂ ಇದ್ದು ಅವ್ರ ಎಕ್ಸ್ಪರ್ಟೀಸ್ ಏನಿದೆ ಅದನ್ನು ಕೊಟ್ಟು ಲೋಕಲ್ ಡಾಕ್ಟರ್ಗಳ ಜೊತೆ ಕರೆದುಕೊಂಡು ಅವ್ರಿಗೆ ಹೆಂಗೆ ಯಾರಿಗೆ ಕೊಡ್ಬೋದು, ಏನು ಮಾಡ್ಬೋದು ಅಂತ ಅಂದ್ಬಿಟ್ಟು ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು. ಯಾಕಂದರೆ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ ಕೆಲವು ಸಾರಿ. ಅದಕ್ಕೆ ಕೈಲಾದಷ್ಟು ಒಂದು ಸೇವೆ, ಫಸ್ಟ್ ಟ್ರೀಟ್ಮೆಂಟ್ ಅಂತ, ಇಮಿಡಿಯೇಟ್ ಟ್ರೀಟ್ಮೆಂಟ್ ಅಂತ ಕರಿಬೋದು. ಆಮೇಲೆ ಬೇಕಾದ್ರೆ ಎಲ್ಲಿ ಬೇಕು ಅವ್ರಿಗೆ ಎಕ್ಸ್ಪರ್ಟೀಸ್ ಇರ್ತಾರಲ್ಲ ಅಲ್ಲಿಗೆಲ್ಲ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳೇ ಹೋಗ್ಬೋದು. ಇಲ್ಲೇ ಒಳ್ಳೇದಾಗ್ಬಿಟ್ರೆ ಭಾಳ ಒಳ್ಳೇದು. ಹಾಗೆ